ವೆಲ್ಕಮ್ ಬ್ಯಾಕ್. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಅನ್ನುವಂತಹ ಖ್ಯಾತಿಯನ್ನ ಹೊಂದಿದೆ. ರಾಜ್ಯದಲ್ಲಿರುವಂತಹ ಉಳಿದೆಲ್ಲ ಯೂನಿವರ್ಸಿಟಿಗಳಿಗೆ ಹೋಲಿಸಿದರೆ ಹಿರಿತನದಲ್ಲಿಯೂ ಕೂಡ ದೊಡ್ಡದು. ಇಂತಹ ವಿವಿಯಲ್ಲಿ ಉಪನ್ಯಾಸಕರು ತರಗತಿಗಳಿಂದ ಹೊರಬಂದಿದ್ದಾರೆ, ಮುಷ್ಕರಕ್ಕೆ ಇಳಿದಿದ್ದಾರೆ. ಏನು ಕಾರಣ? ಬನ್ನಿ ನೋಡ್ಕೊಂಡ್ ಬರೋಣ. ಕೊಟ್ಟ ಮಾತಿಗೆ ಮರೆತ ರಾಜ್ಯ ಸರ್ಕಾರ, ಸಂಬಳ ಹೆಚ್ಚಳಕ್ಕೆ ಅತಿಥಿ ಉಪನ್ಯಾಸಕರ ಧರಣಿ. ಟೆಂಟ್ ಒಳಗಡೆ ಕುಳಿತುಕೊಂಡು ಹೀಗೆ ಘೋಷಣೆ ಕೂಗುತ್ತಿರೋ ಇವರೆಲ್ಲ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಡಿ ಬರುವ ಕಾಲೇಜುಗಳ ಸಹಾಯಕ ಹಾಗೂ ಅತಿಥಿ ಉಪನ್ಯಾಸಕರು. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಕಳೆದೆರಡು ವಾರದಿಂದ ಧರಣಿ ಕೂತಿದ್ರು. ಸರ್ಕಾರ ಮಾತ್ರ ಇವರ ಕಡೆ ತಿರುಗು ನೋಡ್ತಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಏನೇ ಬರಲಿ. ಅಷ್ಟಕ್ಕೂ ಇವರ ಪ್ರಮುಖ ಬೇಡಿಕೆ ಅಂದ್ರೆ ವೇತನ ಹೆಚ್ಚಳ. ಇವರಿಗೆ ಸದ್ಯ ಇರೋ ವೇತನ ಮಾಸಿಕ 28,000. ಆದ್ರೆ ಇದೇ ಹುದ್ದೆಯಲ್ಲಿರೋ ಬೇರೆ ವಿವಿಯ ಉಪನ್ಯಾಸಕರಿಗೆ 90,000ದ ಮೇಲಿದೆಯಂತೆ ಸಂಬಳ. ಹೀಗಾಗಿ ಇವರೆಲ್ಲ 2022ರಲ್ಲೇ ವೇತನ ಹೆಚ್ಚಳಕ್ಕಾಗಿ ಹೋರಾಟ ಮಾಡಿದಾಗ ಸಿಂಡಿಕೇಟ್ ಸಭೆಯಲ್ಲಿ 40,000ಕ್ಕೆ ಹೆಚ್ಚಿಸಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಆದ್ರೆ ವೇತನ ಪರಿಷ್ಕರಣೆ ಮಾತ್ರ ಆಗಿಲ್ಲ. ಎಷ್ಟೇ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ರೋಸಿ ಹೋದ ಅತಿಥಿ ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಧರಣಿಗೆ ಕುಳಿತಿದ್ದಾರೆ. ಹಿಂದೆ 2022 ನವೆಂಬರ್ನಲ್ಲಿ ಅವರು ಒಂದು ನಿರ್ಣಯ ತಗೊಂಡ್ರು. ನಾವು ಅವಾಗ್ಲೂ ಕೂಡ 25 ದಿವಸಕ್ಕಿಂತ ಜಾಸ್ತಿ ನಾವು ಧರಣಿ ಮಾಡಿದ್ವಿ. ಅವಾಗ ನಮ್ಮನ್ನ ಸಂಕನೂರ್ ಸರ್ ಅವರ ಮಧ್ಯಸ್ಥಿಕೆನಲ್ಲಿ ಒಂದು ಸಂಧಾನ ಏರ್ಪಡಿಸಿ ಅಲ್ಲಿ ಅವ್ರೇನಂದ್ರು 40,000 ನಾವು ಪರಿಷ್ಕರಿಸಿ ವೇತನನ ಕೊಡ್ತೇವೆ, ನೀವು ನಿಮ್ಮ ಮುಷ್ಕರನ ಕೈ ಬಿಟ್ಟು ಕ್ಲಾಸ್ಗಳನ್ನ ತಗೊಳ್ರಿ ಅಂತ ಹೇಳಿದ್ರು. ಕರ್ನಾಟಕ ವಿವಿಯ ಅಡಿಯಲ್ಲಿ ಒಟ್ಟು 220 ಕಾಲೇಜುಗಳಿವೆ. ಇಲ್ಲಿ 466 ಜನ ಸಹಾಯಕ ಮತ್ತು ಅತಿಥಿ ಉಪನ್ಯಾಸಕರು ಸೇವೆ ಮಾಡುತ್ತಿದ್ದಾರೆ. ಇವರಿಗೆಲ್ಲ 3 ವರ್ಷವಾದರೂ ಹಳೆ ಸಂಬಳವೇ ಮುಂದುವರೆದಿದೆ. ಈ ಬಗ್ಗೆ ಕೇಳಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರೇ ವಿಶ್ವವಿದ್ಯಾಲಯ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನೋ ಕಾರಣವನ್ನ ಹೇಳುತ್ತಿದ್ದಾರೆ. ಇತ್ತ ಎಬಿವಿಪಿ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಧರಣಿಗೆ ಸಾಥ್ ನೀಡಿವೆ. ವಿಶ್ವವಿದ್ಯಾಲಯ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಾತ್ಕಾಲಿಕವಾಗಿ ಹಣಕಾಸಿನ ಕೊರತೆಯನ್ನು ಎದುರಿಸ್ತಾ ಇದೆ. ಬಹುಶಃ ಹಣಕಾಸಿನ ಕೊರತೆ ಬಗ್ಗೆ ತಮಗೆ ಹೇಳಿದರೂ ಇಲ್ಲೋ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ವಿಶ್ವವಿದ್ಯಾಲಯ ಈಗಾಗಲೇ ಸಾಕಷ್ಟು ಆರ್ಥಿಕ ಮುಗ್ಗಟ್ಟಿನಲ್ಲಿದೆ ಅಂತಕ್ಕಂತಹದ್ದನ್ನ ಎಲ್ಲಾ ಪತ್ರಿಕೆಗಳಲ್ಲೂ ಓದಿದೀರಿ. ಎಲ್ಲಾ ಕಡೆನೂ ನಮಗೆ ಈ ರೀತಿಯಾಗಿರ್ತಕ್ಕಂತಹ ವಿಷಯಗಳು ಬರ್ತಾ ಇದಾವೆ. ಒಟ್ಟಾರೆ ಉಪನ್ಯಾಸಕರ ಧರಣಿಯಿಂದ ವಿದ್ಯಾರ್ಥಿಗಳಿಗೆ ತರಗತಿಗಳಿಲ್ಲದಂತಾಗಿದೆ. ಆದ್ರೆ ಕರ್ನಾಟಕ ವಿವಿ ಹಾಗೂ ಸರ್ಕಾರ ಮಾತ್ರ ಇವರ ಬೇಡಿಕೆ ಈಡೇರಿಸುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಡಿವಿ ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವೆಲ್ಕಮ್ ಬ್ಯಾಕ್. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಅನ್ನುವಂತಹ ಖ್ಯಾತಿಯನ್ನ ಹೊಂದಿದೆ. ರಾಜ್ಯದಲ್ಲಿರುವಂತಹ ಉಳಿದೆಲ್ಲ ಯೂನಿವರ್ಸಿಟಿಗಳಿಗೆ ಹೋಲಿಸಿದರೆ ಹಿರಿತನದಲ್ಲಿಯೂ ಕೂಡ ದೊಡ್ಡದು. ಇಂತಹ ವಿವಿಯಲ್ಲಿ ಉಪನ್ಯಾಸಕರು ತರಗತಿಗಳಿಂದ ಹೊರಬಂದಿದ್ದಾರೆ, ಮುಷ್ಕರಕ್ಕೆ ಇಳಿದಿದ್ದಾರೆ. ಏನು ಕಾರಣ? ಬನ್ನಿ ನೋಡ್ಕೊಂಡ್ ಬರೋಣ. ಕೊಟ್ಟ ಮಾತಿಗೆ ಮರೆತ ರಾಜ್ಯ ಸರ್ಕಾರ, ಸಂಬಳ ಹೆಚ್ಚಳಕ್ಕೆ ಅತಿಥಿ ಉಪನ್ಯಾಸಕರ ಧರಣಿ. ಟೆಂಟ್ ಒಳಗಡೆ ಕುಳಿತುಕೊಂಡು ಹೀಗೆ ಘೋಷಣೆ ಕೂಗುತ್ತಿರೋ ಇವರೆಲ್ಲ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಡಿ ಬರುವ ಕಾಲೇಜುಗಳ ಸಹಾಯಕ ಹಾಗೂ ಅತಿಥಿ ಉಪನ್ಯಾಸಕರು. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಕಳೆದೆರಡು ವಾರದಿಂದ ಧರಣಿ ಕೂತಿದ್ರು. ಸರ್ಕಾರ ಮಾತ್ರ ಇವರ ಕಡೆ ತಿರುಗು ನೋಡ್ತಿಲ್ಲ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಏನೇ ಬರಲಿ. ಅಷ್ಟಕ್ಕೂ ಇವರ ಪ್ರಮುಖ ಬೇಡಿಕೆ ಅಂದ್ರೆ ವೇತನ ಹೆಚ್ಚಳ. ಇವರಿಗೆ ಸದ್ಯ ಇರೋ ವೇತನ ಮಾಸಿಕ 28,000.
ಆದ್ರೆ ಇದೇ ಹುದ್ದೆಯಲ್ಲಿರೋ ಬೇರೆ ವಿವಿಯ ಉಪನ್ಯಾಸಕರಿಗೆ 90,000 ಮೇಲಿದೆಯಂತೆ ಸಂಬಳ. ಹೀಗಾಗಿ ಇವರೆಲ್ಲ 2022ರಲ್ಲೇ ವೇತನ ಹೆಚ್ಚಳಕ್ಕಾಗಿ ಹೋರಾಟ ಮಾಡಿದಾಗ ಸಿಂಡಿಕೇಟ್ ಸಭೆಯಲ್ಲಿ 40,000ಕ್ಕೆ ಹೆಚ್ಚಿಸಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಆದ್ರೆ ವೇತನ ಪರಿಷ್ಕರಣೆ ಮಾತ್ರ ಆಗಿಲ್ಲ. ಎಷ್ಟೇ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ರೋಸಿ ಹೋದ ಅತಿಥಿ ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಧರಣಿಗೆ ಕುಳಿತಿದ್ದಾರೆ. ಹಿಂದೆ 2022 ನವೆಂಬರ್ನಲ್ಲಿ ಅವರು ಒಂದು ನಿರ್ಣಯ ತಗೊಂಡ್ರು. ನಾವು ಅವಾಗ್ಲೂ ಕೂಡ 25 ದಿವಸಕ್ಕಿಂತ ಜಾಸ್ತಿ ನಾವು ಧರಣಿ ಮಾಡಿದ್ವಿ. ಅವಾಗ ನಮ್ಮನ್ನ ಸಂಕನೂರ್ ಸರ್ ಅವರ ಮಧ್ಯಸ್ಥಿಕೆನಲ್ಲಿ ಒಂದು ಸಂಧಾನ ಏರ್ಪಡಿಸಿ ಅಲ್ಲಿ ಅವ್ರೇನಂದ್ರು 40,000 ನಾವು ಪರಿಷ್ಕರಿಸಿ ವೇತನನ ಕೊಡ್ತೇವೆ, ನೀವು ನಿಮ್ಮ ಮುಷ್ಕರನ ಕೈ ಬಿಟ್ಟು ಕ್ಲಾಸ್ಗಳನ್ನ ತಗೊಳ್ರಿ ಅಂತ ಹೇಳಿದ್ರು. ಕರ್ನಾಟಕ ವಿವಿಯ ಅಡಿಯಲ್ಲಿ ಒಟ್ಟು 220 ಕಾಲೇಜುಗಳಿವೆ. ಇಲ್ಲಿ 466 ಜನ ಸಹಾಯಕ ಮತ್ತು ಅತಿಥಿ ಉಪನ್ಯಾಸಕರು ಸೇವೆ ಮಾಡುತ್ತಿದ್ದಾರೆ. ಇವರಿಗೆಲ್ಲ 3 ವರ್ಷವಾದರೂ ಹಳೆ ಸಂಬಳವೇ ಮುಂದುವರೆದಿದೆ. ಈ ಬಗ್ಗೆ ಕೇಳಿದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಅವರೇ ವಿಶ್ವವಿದ್ಯಾಲಯ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನೋ ಕಾರಣವನ್ನ ಹೇಳುತ್ತಿದ್ದಾರೆ. ಇತ್ತ ಎಬಿವಿಪಿ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಧರಣಿಗೆ ಸಾಥ್ ನೀಡಿವೆ. ವಿಶ್ವವಿದ್ಯಾಲಯ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಾತ್ಕಾಲಿಕವಾಗಿ ಹಣಕಾಸಿನ ಕೊರತೆಯನ್ನು ಎದುರಿಸ್ತಾ ಇದೆ. ಬಹುಶಃ ಹಣಕಾಸಿನ ಕೊರತೆ ಬಗ್ಗೆ ತಮಗೆ ಹೇಳಿದರೂ ಇಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ವಿಶ್ವವಿದ್ಯಾಲಯ ಈಗಾಗಲೇ ಸಾಕಷ್ಟು ಆರ್ಥಿಕ ಮುಗ್ಗಟ್ಟಿನಲ್ಲಿದೆ ಅಂತಕ್ಕಂತಹದ್ದನ್ನ ಎಲ್ಲಾ ಪತ್ರಿಕೆಗಳಲ್ಲೂ ಓದಿದೀರಿ. ಎಲ್ಲಾ ಕಡೆನೂ ನಮಗೆ ಈ ರೀತಿಯಾಗಿರ್ತಕ್ಕಂತಹ ವಿಷಯಗಳು ಬರ್ತಾ ಇದಾವೆ. ಒಟ್ಟಾರೆ ಉಪನ್ಯಾಸಕರ ಧರಣಿಯಿಂದ ವಿದ್ಯಾರ್ಥಿಗಳಿಗೆ ತರಗತಿಗಳಿಲ್ಲದಂತಾಗಿದೆ. ಆದ್ರೆ ಕರ್ನಾಟಕ ವಿವಿ ಹಾಗೂ ಸರ್ಕಾರ ಮಾತ್ರ ಇವರ ಬೇಡಿಕೆ ಈಡೇರಿಸುವ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ. ಡಿವಿ ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವೆಲ್ಕಮ್ ಬ್ಯಾಕ್. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಅನ್ನುವಂತಹ ಖ್ಯಾತಿಯನ್ನ ಹೊಂದಿದೆ. ರಾಜ್ಯದಲ್ಲಿರುವಂತಹ ಉಳಿದೆಲ್ಲ ಯೂನಿವರ್ಸಿಟಿಗಳಿಗೆ ಹೋಲಿಸಿದರೆ ಹಿರಿತನದಲ್ಲಿಯೂ ಕೂಡ ದೊಡ್ಡದು. ಇಂತಹ ವಿವಿಯಲ್ಲಿ ಉಪನ್ಯಾಸಕರು ತರಗತಿಗಳಿಂದ ಹೊರ ಬಂದಿದ್ದಾರೆ, ಮುಷ್ಕರಕ್ಕೆ ಇಳಿದಿದ್ದಾರೆ. ಏನು ಕಾರಣ? ಬನ್ನಿ ನೋಡ್ಕೊಂಡ್ ಬರೋಣ. ಕೊಟ್ಟ ಮಾತಿಗೆ ಮರೆತ ರಾಜ್ಯ ಸರ್ಕಾರ. ಸಂಬಳ ಹೆಚ್ಚಳಕ್ಕೆ ಅತಿಥಿ ಉಪನ್ಯಾಸಕರ ಧರಣಿ. ಟೆಂಟ್ ಒಳಗಡೆ ಕುಳಿತುಕೊಂಡು ಹೀಗೆ ಘೋಷಣೆ ಕೂಗುತ್ತಿರೋ ಇವರೆಲ್ಲ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಡಿ ಬರುವ ಕಾಲೇಜುಗಳ ಸಹಾಯಕ ಹಾಗೂ ಅತಿಥಿ ಉಪನ್ಯಾಸ